ಎಲ್ಲಿಗೆ ಓಡ್ತಾ ಇದೆಯಾ? ನಿಲ್ಲು ಒಂದು ನಿಮಿಷ ಸ್ಕಿಪ್ ಮಾಡಬೇಡ. ನಾನು ಏನೋ ಹೇಳ್ತೀನಿ ಅದನ್ನ ಕೇಳು. ಇಲ್ಲಾಂದರೆ ನಿನಗೇನಾದರೂ ಹೇಳೋಕ್ಕಿದ್ರೆ ಹೇಳು. ಏನು ಗೊತ್ತಾ, ನಾನಿವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ರನ್ನಿಂಗ್ ಹೋಗ್ತಾ ಇದ್ದೀನಿ. ರನ್ನಿಂಗ್ ಹೋಗೋದು ಮ್ಯಾಟ್ರ್ ಅಲ್ಲ. ನಾನು ಹೇಳ್ತಾ ಇರೋದೇನು ಗೊತ್ತಾ, ನಿನ್ನ ಜೀವನದಲ್ಲಿ ನೀನೇನೋ ಅಚೀವ್ ಮಾಡಬೇಕು ಅಥವಾ ಏನೋ ಮಾಡ್ತಿದ್ದೀನಿ, ಏನೋ ಮಾಡಬೇಕು ಅಂದರೆ ಯಾವ ಶಾಟದವರು ನಿನಗೆ ಸಪೋರ್ಟ್ ಮಾಡಲ್ಲ. ನಿನ್ನ ಫ್ರೆಂಡ್ಸ್ ಅಂತೂ ಮೊದಲೇ ಮಾಡಲ್ಲ, ಫ್ಯಾಮಿಲಿಯವ್ರಂತೂ ಆಮೇಲೆ ಮಾಡಲ್ಲ. ನಿಜವಾಗ್ಲೂ ತಿಳ್ಕೊ, ಫ್ರೆಂಡ್ಸ್ ಬರ್ತಾನೆ, ಶಾಟದವನು ಬರಲ್ಲ. ನಾನು ಎಲ್ಲರನ್ನೂ ನೋಡಿದ್ದೀನಿ. ಹೋದ ವರ್ಷ ಇದೇ ಡಿಸೆಂಬರ್ ವೆಕೇಷನನ್ನು ಸುಮ್ಮನೆ ಹಾಳು ಮಾಡಿದೆ ಫ್ರೆಂಡ್ಸಿಂದ. ಏನಕ್ಕೆಂದರೆ, ಮಚ್ಚ ಎಲ್ಲಿಗಾರು ಹೋಗೋಣ ಬನ್ನು, ಇಲ್ಲ ಮಚ್ಚ ನಾಳೆ ಹೋಗೋಣ. ಅವರು ಇವತ್ತು ಬರ್ತೀವೇನಲ್ಲ ನಾಳೆ ಹೋಗೋಣ ಅಂತಾರೆ. ಜಸ್ಟ್ ನಾಳೆ ಕೇಳಿದ್ರೆ ನಾಳೆ ಅಂತಾರೆ. ಯಾಕೆ ಗೊತ್ತಾ, ಅವ್ರು ನಿನ್ನ ಟೈಮು ಹಾಳು ಮಾಡ್ತಿದ್ದಾರೆ, ಅವ್ರ ಟೈಮು ಹಾಳು ಮಾಡ್ಕೊತಿದ್ದಾರೆ. ಬಟ್ ಎಲ್ಲರೂ ಹಂಗಿರಲ್ಲ, ಗೊತ್ತಿಲ್ಲ. ನಂಗೆ ಸಿಕ್ಕೋರಲ್ಲ ಅಂಥ ಚೋದಿ ಮಕ್ಕಳೇ. ನಾ ಹೇಳೋದೇನು ಗೊತ್ತಾ, ನಿನ್ಗೆ ಏನಾದರೂ ಮಾಡಬೇಕು, ಅಚೀವ್ ಮಾಡಬೇಕು ಅಂತಂತಿದ್ರೆ ನಿನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಇರಲಿ. ನಿನ್ನ ಮನಸ್ಸು ಏನು ಹೇಳುತ್ತೆ ಅದನ್ನ ಮಾತ್ರ ಕೇಳು. ಯಾವನೋ ಹೇಳ್ತಾನೆ ಅಥವಾ ಯಾವನಿಗೆ ನಂಬ್ಕೊಂಡು ನೀನೇನೋ ಮಾಡ್ತೀನಿ ಅಂದರೆ ದೇವರಾಣೆ ಏನೂ ಆಗೋಲ್ಲ. ನಾನು ವೀಡಿಯೋ ಮಾಡೋಕ್ಕೆ ಶುರು ಮಾಡಿದೆ. ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಫ್ರೆಂಡ್ಸು ಶೇರ್ ಮಾಡ್ತಾರೆ ಅಂತೇಳಿ. ಯಾವ ಶಾಟದವರು ಮಾಡಲಿಲ್ಲ. ಫ್ರೆಂಡ್ಸೇ ಮೊದಲು ನಗಾಡಿದ್ರು ಬಂದು, ಏನಪ್ಪ ನೀನೇನು ಮಾಡ್ತಾಯಿದ್ದೀಯೋ ಹೋ ಅಂತ. ಅವ್ರಿಗೇನು ಶಾರ್ಟ್ ಆಗುತ್ತೆ, ಅವ್ರಿಗೆ ಅದು ಮಾಡೋ ಯೋಗ್ಯತೆಯೂ ಇಲ್ಲ. ಆಮೇಲೆ ಫ್ಯಾಮಿಲಿಯವ್ರಂತೂ ಮೊದಲೇ ನೋಡೋದು ಇಲ್ಲ, ಶೇರು ಮಾಡಲ್ಲ, ಲೈಕು ಮಾಡಲ್ಲ. ಇವನಿಗೇನು ಕೆಲಸ ಇಲ್ಲ ಅಂತ ತಿಳ್ಕೊತಾರೆ. ಬೇರೆಯವರೇ ನಂಗೆ ಮಾಡ್ತಾ ಇರೋದು ಲೈಕು, ಶೇರು, ಕಮೆಂಟ್ ಇದನ್ನೆಲ್ಲ. ಆಮೇಲೆ ನನ್ನ ಫಾಲೋವರ್ಸಲ್ಲಂತೂ ಮಾಡೋದೇ ಇಲ್ಲ ಚೋದಿ ಮಕ್ಕಳು. ಮೊನ್ನೆ ನನ್ನ ಫಾಲೋವರ್ಸು 330 ಇತ್ತು, ಬಟ್ ಇವತ್ತು 5 ಜನ ಅನ್ಫಾಲೋ ಆಗಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಆ ಚೋದಿ ಮಕ್ಕಳು ಫಾಲೋ ಮಾಡೋದು ಯಾಕೆ, ಅನ್ಫಾಲೋ ಮಾಡೋದು ಯಾಕೆ ಅಂತ ದೇವರಾಣೆ ನಂಗೆ ಗೊತ್ತಿಲ್ಲ. ಇವತ್ತು 325 ಆಗಿದ್ದಾರೆ. ಹೋಗಲಿ ಬಿಡಿ, ಫಾಲೋವರ್ ಇಷ್ಟ ಇದ್ರೆ ಮಾಡ್ತಾರೆ, ಇಲ್ಲ ಅಂದರೆ ಬಿಡಲಿ. ಮತ್ತೊಂದು ನಾ ಹೇಳೋದೇನು ಗೊತ್ತಾ, ಏನೇ ಮಾಡಬೇಕು ಅನ್ನೋದಿದ್ರು ನೀನು ಮುಂದೆ ಹೆಜ್ಜೆ ಇಡೋದಕ್ಕೆ ಯೋಚನೆ ಮಾಡು. ಏನಕ್ಕೆಂದರೆ ಹಿಂದೆ ಕಾಲು ಎಳೆಯೋಕ್ಕೆ ಜನ ಇದ್ದೇ ಇದ್ದಾರೆ. ಮತ್ತೊಂದೇನು, ಅವರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಏನಿಲ್ಲ. ನಿಂಗೆ ಲೈಕ್ ಬರಲಿ, ಕಮೆಂಟ್ ಬರಲಿ, ನಿನ್ನ ಮನಸ್ಸಿಗೆ ಖುಷಿ ಆಯಿತಾ ವೀಡಿಯೋ ಮಾಡು, ಹಾಕು. ಅದೇ ಥರ ನಾನು ಇವತ್ತು ಓಡೋಣ ಅಂತ ಬಂದಿದ್ದೀನಿ. ಆದಷ್ಟು ಓಡ್ತೀನಿ, ಏನು ತೊಂದರೆ ಇಲ್ಲ. ಮತ್ತೊಂದೇನು ಗೊತ್ತಾ, ಆಮೇಲೆ ನಾನು ಸ್ಲೋವಾಕಿಯಾಗೆ ಹೇಗೆ ಬಂದೆ, ಯುರೋಪಿಗೆ ಹೇಗೆ ಬಂದೆ, ಕೆಲಸ ಹೇಗೆ ಸಿಕ್ತು ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ. ನೀವು ಹೇಗೆ ಬರ್ಬೋದು ಅನ್ನೋದು ತಿಳಿಸ್ಕೊಡ್ತೀನಿ. ಇಷ್ಟ ಇದ್ದರೆ ನೋಡಿ, ಫಾಲೋ ಮಾಡ್ಕೊಳ್ಳಿ. ಮುಂದಕ್ಕೆ ಕೆಲ್ಸಕ್ಕೆ ಬರ್ಬೋದು, ಈಗ ಬರಲಿಲ್ಲ ಅಂದರು. ಆಮೇಲೆ ಮತ್ತೇನು, ಮತ್ತೆ ಹೇಳೋಕ್ಕೇನಿಲ್ಲ ಜೀವನದಲ್ಲಿ. ಇಷ್ಟೇ ಜೀವನ, ನಾವಿದ್ದರೆ ಜೀವನ ಅಷ್ಟೇ. ನಾನು ಲಕ್ಷ ದುಡಿತಾ ಇದ್ದೀನಿ, ಆದರೆ ಲಕ್ಷ ದುಡಿಯೋದು ಸಕ್ಸಸ್ ಅಲ್ಲ. ಯಾವನೋ ಹೇಳಿದ್ರು ದುಡ್ಡು ಮಾಡೋದು ಸಕ್ಸಸ್ ಅಲ್ವೇ ಅಲ್ಲ. ನನ್ನ ಮನಸ್ಸಿಗೆ ನೆಮ್ಮದಿ ಸಿಗಬೇಕು, ಅದು ಸಕ್ಸಸ್ ಅಂದರೆ ಏನು, ನನ್ನ ಮನಸ್ಸಿಗೆ ಒಂದು ದಿವಸ ಕೂತಾಗ ಅನಿಸ್ಬೇಕಪ್ಪ ನನ್ನ ಜೀವನದಲ್ಲಿ ಎಲ್ಲ ಇದೆ, ತೃಪ್ತಿಯಾಗಿದ್ದೀನಿ ಅಂದ್ರೆ ಅದು ಮಾತ್ರ ಸಕ್ಸಸ್ಸು. ನಿನ್ನ ಹತ್ರ ಕೋಟಿ ದುಡ್ಡಿದ್ರು ಏನು ಶಂಟನೂ ಉಪಯೋಗ ಇಲ್ಲ. ಯಾರೂ ಸಪೋರ್ಟ್ ಮಾಡಲ್ಲ ಬಾಯ್ಸ್, ಯಾರು ಸಪೋರ್ಟ್ ಮಾಡಲ್ಲ. ನಾನು ಸ್ಟಾರ್ಟ್ ಮಾಡಿದಾಗ ನಗಾಡಿದರು. ಈಗೂ ನಾನೇನು ಭಾಳ ಏನು ಮಾಡಲೇ ಇಲ್ಲ. ನಾನು ಈಗಲೂ ನಗಾಡ್ತಾನೇ ಇದ್ದಾರೆ. ನಗಾಡೋರು ನಗಾಡ್ತಾರೆ. ನಮಗೇನಪ್ಪ, ದೇವ್ರು ಕೊಟ್ಟಂಗೆ ಮಾಡ್ಕೊಂಡು ಹೋಗೋದು ಅಷ್ಟೇ. ನಂಗೆ ಖುಷಿ ಆಗ್ಬೇಕು. ನಾನು ಯಾವನೋ ಖುಷಿ ಪಡ್ಸೋಕ್ಕಂತೂ ದೇವರಾಣೆ ಮಾಡ್ತಾಯಿಲ್ಲ. ಅದೇ ಯಾರೂ ಬರೋಲ್ಲ ಅಷ್ಟೇ. ನನ್ನ ಮನ್ಸಿಗೆ ಬೇಜಾರಾಗಿದೆ. ಅದೇ ಸುಮ್ಮನೆ ಅವರು ಇವ್ರು ನಮ್ಮವರು, ಫ್ಯಾಮಿಲಿಯವ್ರು ನಮ್ಮವರು, ಫ್ರೆಂಡ್ಸ್ ಯಾವ ಸ್ಟಾರ್ಟ್ ನಮ್ಮವರಲ್ಲ. ಓನ್ಲಿ ನಮಗೆ ನನ್ನ ಆತ್ಮ ಅಷ್ಟೇ. ನಮಗೆ ನಾವು ಖುಷಿ ಪಡಿಸ್ಕೊಳ್ಳೋಣ. ಹೀಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಬೆ, ನಂಗೆ ಟೈಮ್ ಇಲ್ಲ, ನಾನು ಓಡಬೇಕು. ನೀವು ಓಡಿ ನನ್ನ ಜೊತೆ ಬನ್ನಿ.